ನಲ್ಲಿ ಬಂಡಾಯ ಶಮನ, ಒಗ್ಗಟ್ಟಿನಿಂದ ನಾಮಪತ್ರ ಸಲ್ಲಿಕೆಗೆ ನಿರ್ಧಾರ. ಶಶಿಧರ್ ಮುನಿಯಪ್ಪ, ಶಿಡ್ಲಘಟ್ಟ. ಮುಂಬರುವ ಚುನಾವಣೆಯ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಘಟಕದಲ್ಲಿ ಉಂಟಾಗಿದ್ದ ಅಸಮಾಧಾನ ಹಾಗೂ ಗೊಂದಲಗಳು ಬಗೆಹರಿದಿದ್ದು, ಅಭ್ಯರ್ಥಿಗಳ ಗೆಲುವಿಗಾಗಿ ಒಗ್ಗಟ್ಟಿನಿಂದ ಶ್ರಮಿಸಲು ಮುಖಂಡರು ತೀರ್ಮಾನಿಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಶಶಿಧರ್ ಮುನಿಯಪ್ಪ ತಿಳಿಸಿದ್ದಾರೆ. ಮಾಜಿ ಸಚಿವ ವಿ ಮುನಿಯಪ್ಪ ಅವರ ನಿವಾಸದಲ್ಲಿ ನಡೆದ ಪ್ರಮುಖ ಮುಖಂಡರ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪ್ರದೀಪ್ ಅವರು ಪಕ್ಷದ ಹಿತದೃಷ್ಟಿಯಿಂದ ತಮ್ಮ ಚುನಾವಣೆಗೆ ಸ್ಪರ್ಧಿಸುವುದರಿಂದ ಹಿಂದೆ ಸರಿದಿದ್ದಾರೆ. ಹಿರಿಯರ ಸೂಚನೆಯಂತೆ ಚೊಕ್ಕೇಗೌಡ ಅವರಿಗೆ ಸಂಪೂರ್ಣ ಬೆಂಬಲ ಘೋಷಿಸಿರುವ ಅವರು ಅಭ್ಯರ್ಥಿಯ ಪರವಾಗಿ ಸಕ್ರಿಯವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೀಪ್ ಅವರ ಈ ನಡೆಯನ್ನ ಸಭೆಯಲ್ಲಿದ್ದ ಮುಖಂಡರು ಶ್ಲಾಘಿಸಿದ್ದಾರೆ. ಜಂಗಮಕೋಟೆ ಭಾಗದ ಪ್ರಭಾವಿ ಮುಖಂಡರಾದ ಕೆ ಮುತುಕದಹಳ್ಳಿ ಶ್ರೀನಿವಾಸ ರಾಮಯ್ಯ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ಸಭೆ ತೀರ್ಮಾನಿಸಿದ್ದು, ಇದಕ್ಕೆ ಉಳಿದ ಮುಖಂಡರು ಸಮ್ಮತಿ ಸೂಚಿಸಿದ್ದಾರೆ. ಈ ಒಮ್ಮತದ ನಿರ್ಧಾರಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಪಕ್ಷದ ಎಲ್ಲ ಬಣಗಳು ಈಗ ಒಂದಾಗಿದ್ದು, ನಾಳೆ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ನಿರಂಜನ್, ಬೆಳ್ಳೂಟಿ ವೆಂಕಟೇಶ್, ಡಾಲ್ಫಿನ್ ನಾಗರಾಜ್, ರಾಯಪನಹಳ್ಳಿ ಅಶ್ವಥ್ ರೆಡ್ಡಿ, ಮುನಿಯಪ್ಪ, ಸಾದಿಕ್, ಆನೂರ್ ದೇವರಾಜ್, ರಾಜಕುಮಾರ್, ಕುಂದಲಗುರ್ಕಿ, ಮುನಿರೆಡ್ಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕಾಂಗ್ರೆಸ್ ಕಾರ್ಯಕರ್ತರ ಬಾಂಧವರೇ, ನನಗೆ ಇವತ್ತು ಚೀಮೂಲ್ ಎಲೆಕ್ಷನ್ಸ್ ನಿಮ್ದು ಫೈನಲ್ ಮಾಡೋದಕ್ಕೆ ಜವಾಬ್ದಾರಿ ಕೊಟ್ಟಿದ್ರು. ನಾವು ಪ್ರತಿಯೊಂದು ನಾವು ಆಗ್ಬೋದು, ಗುಡ್ಡೂರು ಆಗ್ಬೋದು, ಮತ್ತು ಈ ಸೇರ್ತಕ್ಕಂಥ ಎಲ್ಲಾ ಸೀನಿಯರ್ ಲೀಡರ್ಸ್ ನಾವು ಪ್ರತಿ 2 ಭಾಗದಿಂದ ಕರೆಸಿ ನಾವು ನಮ್ ಕ್ಯಾಂಡಿಡೇಟ್ ಈ ತರದವರು ಅಂತ ಬಿಡಿಸೋದಕ್ಕೋಸ್ಕರ ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಬೆಳಗ್ಗೆಯಿಂದ ಸುಮಾರು ಒಂದು 4-5 ಗಂಟೆ ನಾವು ಕೂತ್ಕೊಂಡು ಮಾತಾಡಿದ್ದೀವಿ. ಎಲ್ಲ ಹಿರಿಯರಾದಂತ ಎಲ್ಲರಿಗೂ ನಾನು ಧನ್ಯವಾದ ಫಸ್ಟ್ ನಾನು ಅರ್ಪಿಸ್ತೀನಿ. ಎಲ್ಲಾರು ಒಂದು ಸಹಮತದಿಂದ ಎಲ್ಲಾರು ಒಂದು ಒಪಿನಿಯನ್ ತಗೊಂಡು ನಮ್ಮ ಮನೆಗೆ ನಮ್ಮ ಚೊಕ್ಕೇಗೌಡರ ವಿಚಾರದಲ್ಲಿ ನಾವು ಫೈನಲ್ ಮಾಡ್ಬೇಕಾದ್ರೆ ಸುಮಾರು ಹೊತ್ತು ಡಿಸಿಷನ್ ಆಯ್ತು. ಎಲ್ಲಾ ಒಂದು ಮಾಡಿ ಮತ್ತೆ ಕೊನೆಗೆ ನಾವು ಫೈನಲ್ ಮಾಡಿದ್ವಿ. ನಾಳೆ ಅಪ್ಲಿಕೇಶನ್ ಹಾಕ್ತಾ ಇದೀವಿ, ನಾಮಿನೇಷನ್ ಹಾಕ್ತಾ ಇದ್ವಿ. ನಾಡಿದ್ದು ಅಧಿಕೃತವಾಗಿ ನಾಡಿದ್ದು 2 ದಿನದಲ್ಲಿ ನಾವು ತಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಯಾವ ಟೈಮಲ್ಲಿ ಅಂತ. ಅದಕ್ಕೆ ತಕ್ಕಂಗೆ ನಾವು ಇಬ್ಬರದೂ ಒಂದೇ ಸತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ. ಶ್ರೀನಿವಾಸ್ ಅವರು ಇರ್ತಾರೆ, ಇನ್ನೊಂದು ಚೊಕ್ಕೇಗೌಡರು ಇರ್ತಾರೆ. ಪ್ರದೀಪ್ ಅವರು ಕೂಡ ತುಂಬಾ ಸಹಾನುಭಾವದಿಂದ ಅವ್ರಿಗೆ ಸಪೋರ್ಟ್ ಮಾಡೋಕೆ ಒಪ್ಕೊಂಡಿದ್ದಾರೆ. ನಾನು ಪ್ರದೀಪ್ಗೂ ಕೂಡ ಆಭಾರಿಯಾಗಿರ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅನ್ಕೊಂಡಿಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೊಟ್ಟಿದ್ದೀವಿ. ಯಾರು ಈ ತರ ಕ್ಯಾಂಡಿಡೇಟ್ ಆ ತರ ಕ್ಯಾಂಡಿಡೇಟ್ ಅಂತ ನಾವು ಯಾರು ಕೂಡ ನಾವು ಗುರುತಿಸದೆ ನಾವು ಫೈನಲ್ ಮಾಡ್ಬೇಕಂತ. ಹಾಗಾಗಿ ನಮ್ಮ ಸಹಕಾರ ನಾವು ಕೊಡ್ತೀವಿ. ಏನಂದ್ರೆ ನಾವು ಎಲೆಕ್ಷನ್ಸ್ ಹೋಗ್ಬೇಕಾದ್ರೆ ತುಂಬಾ ಮುತುವರ್ಜಿ ವಹಿಸಿ ತುಂಬಾ ಎಲ್ಲರೂ ಜವಾಬ್ದಾರಿ ತಗೊಂಡು ಎಲೆಕ್ಷನ್ಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಸುಮ್ಮನೆ ಬೇಜವಾಬ್ದಾರಿ ಹೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ನಮ್ಮಲ್ಲಿ ಬರ್ತಿರ್ತಕ್ಕಂಥ ಎಲ್ಲಾ ಡೆಲಿಗೇಟ್ಸ್ ರಿಕ್ವೆಸ್ಟ್ ಮಾಡೋದೇನಂದ್ರೆ ತುಂಬಾ ನಿಮ್ಗೆ ಗೊತ್ತಿರುವಂತ ಕಾಂಟ್ಯಾಕ್ಟ್ ನೀವು ಮೀಟ್ ಮಾಡಿ ನೀವು ಮಾತಾಡೋದು ಇವೆಲ್ಲ ನೀವು ಜವಾಬ್ದಾರಿ ತಗೋಬೇಕು. ಇದು ನಮ್ಮ ಡೆಲಿಗೇಟ್ಸ್ ಎಲ್ಲರೂ ನಾವು ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಒಪ್ಪಿಸಿದ್ವಿ ಕೂಡ. ಮತ್ತು ಈ ಕಡೆಗೆ ಗುಡೆಪಣ್ಣದ್ದು ಕೂಡ ನಾವು ಮಾತಾಡಿ ಅವ್ರದ್ದು ಕೂಡ ನಾವು, ಯಾಕಂದ್ರೆ ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ್ ಅವ್ರಿಗೆ ಆಶೀರ್ವಾದ ಮಾಡಿ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗುಡೆಪಣ್ಣನ್ ಕೂಡ ಆಭಾರಿಯಾಗಿದ್ದೀನಿ. ಅವರು ಕೂಡ ಬರ್ತಾರೆ, ನಾಮಿನೇಷನ್ ಹಾಕೋ ಟೈಮಲ್ಲಿ ಅವರು ಕೂಡ ಬರ್ತಾರೆ. ನಾವು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ನಾವು ನಮ್ಮ ಕೋಆಪರೇಷನ್ ಮತ್ತೆ ಇನ್ನು ಏನಿದೆಯೋ ಎಲ್ಲ ನಿಮ್ಮ ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು. ಯಾಕಂದ್ರೆ ಡಿವೈಡ್ ಮಾಡೋಣ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಅದನ್ನ ಯಾರು ತಲೆಗೆ ಹಾಕೊಂತೀರಾ, ಎಲ್ಲರೂ ಒಂದೇ ಅನ್ನೋ ತರ ಒಂದು ಭಾವನೆ ಇಟ್ಕೊಳ್ಳಿ. ಕಿತ್ತಾಡಿದ್ರೆ ನಾವು ಕಿತ್ತಾಡ್ಕೊತೀವಿ, ನೀವ್ ಯಾಕೆ ಕಿತ್ತಾಡ್ಕೊತೀವಿ? ದಯವಿಟ್ಟು ನೀವು ಅದ್ ಮಾಡಕ್ ಹೋಗ್ಬೇಡ್ರಿ, ಎಲ್ಲರೂ ಒಂದೇ. ಆ ತರ ಬಂದ್ರೆ ನಮ್ ಗಮನಕ್ಕೆ ತನ್ನಿ, ನಾವು ಕೂತ್ಕೊಂಡು ಅಲ್ಲಲ್ಲೇ ಸಾರ್ಟ್ ಔಟ್ ಮಾಡೋಣ. ಈ ಒಂದು ಎಲೆಕ್ಷನ್ ಏನಿದೆಯೋ ಅವ್ರಿಗೆ ನಮ್ಮ ಪಾರ್ಟಿಗೆ ಗೌರವ ತರೋಂತ ಒಂದು ಎಲೆಕ್ಷನ್ ಇವೆಲ್ಲ ತುಂಬಾ ಮುತುವರ್ಜಿಯಿಂದ ಮಾಡ್ಬೇಕು ಅಂತ. ಮಾಜಿ ಸಚಿವ ಮುನಿಯಪ್ಪಣ್ಣವರ ಒಂದು ಸ್ವಗೃಹದಲ್ಲಿ ಅವರ ಆಶೀರ್ವಾದದಿಂದ, ಅವ್ರ ಸರ್ಕಾರದಿಂದ
ಶಶಿಧರ್ ಮುನಿಯಪ್ಪನವರು ಮತ್ತೆ ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತೆ ಎಲ್ಲ ಆಲ್ ಇಂಡಿಯಾ ಡೈರಿ ಡೆಲಿಗೇಟ್ ತಗೊಂಡಿರುವಂತ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಒಂದು ಒಪ್ಪಂದ ತೀರ್ಮಾನಕ್ಕೆ ಬರುವಂತ ಒಂದು ಒಳ್ಳೆ ಸಂದರ್ಭಕ್ಕೆ ನಾವು ತಲುಪಿರ್ತೀವಿ. ಬಹಳಷ್ಟು ಚರ್ಚೆಗಳಾಯ್ತು, ಬಹಳಷ್ಟು ಅವಕಾಶಗಳನ್ನ ಕೇಳ್ಕೊಂಡಿದ್ವಿ. ಅವನ್ನೆಲ್ಲರೂ ಸಹ ವಿಶ್ವಾಸ ತಗೊಳ್ಳಂತದ್ದು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಮುಂಬರುವ ಅವಕಾಶಗಳಂತ ಬಂದಾಗ ಅವನ್ನೆಲ್ಲ ಗಣನೆಗೆ ತಗೊಳ್ಳಂತದ್ದು. ಮತ್ತೆ ವಿಶೇಷವಾಗಿ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಪ್ರದೀಪ್ ಅವರು ಬಹಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಬಹಳ ಆಕ್ಟಿವ್ ಆಗಿ ಗುರುತಿಸ್ಕೊಂಡಿದ್ರು. ಕಾರಣಾಂತರಗಳಿಂದ ಅವ್ರನ್ನ ಒಂದು ಚುನಾವಣಾ ಅಭ್ಯರ್ಥಿಯಾಗಿ ಚೊಕ್ಕೇಗೌಡರು ಅವರು ಅಂತ ಬಂದಾಗ ಅವರು ಸಂತೋಷದಿಂದ ಚೊಕ್ಕೇಗೌಡರಿಗೆ ಅವಕಾಶ ಮಾಡ್ಕೊಡಿ ಅಂತ ಒಂದು ಇದಕ್ಕೆ ಸರ್ಕೊಂಡು ಅವ್ರ ಹಿಂದೆ ನಿಂತು ಕೆಲಸ ಮಾಡಿ ನಾನು ಗೆಲ್ಲಿಸ್ತೀನಿ ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ. ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖಂಡರ ಪರವಾಗಿ ಪ್ರದೀಪ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮ್ಗೆ ಜಂಗಮಕೋಟೆ ಭಾಗದಿಂದಾನು ಸಹ ಈಗ ಶ್ರೀರಣ್ಣ ಅವರು ಸಹ ಆಕಾಂಕ್ಷಿಗಳಿದ್ರು. ಹಿರಿಯರು ಸಹಕಾರ ರತ್ನ ನಮ್ಮ ಗುಡಿಯಪ್ಪಣ್ಣವರು ಸಹ ಆಕಾಂಕ್ಷಿಗಳಾಗಿದ್ರು. ಅಲ್ಲಿ ಗುಡಿಯಪ್ಪಣ್ಣವರು ಸಹ ಪ್ರಬಲವಾಗಿ ಈ ಬಾರಿ ನನಗೆ ಬೇಕು ಅನ್ನೋದನ್ನ ಕೇಳ್ತಿದ್ರು. ಅವರು ಸಹ ಮನವೊಲಿಸಿ ಬದಲಾಯಿಸಿಕೊಂಡು ಶ್ರೀರಣ್ಣವರು, ಗುಡಿಯಪ್ಪಣ್ಣವರು ಮತ್ತು ನಮ್ಮೆಲ್ಲ ಸೀನಿಯರ್ ಲೀಡರ್ಸ್ ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ಒಮ್ಮತದ ಅಭ್ಯರ್ಥಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಹಕಾರ ಮಾಡಿರ್ತಾರೆ. ಈಗ ಅಲ್ಲಿ ಶ್ರೀನಿವಾಸ ರಾಮಯ್ಯ ಅವರು ಅಭ್ಯರ್ಥಿ ಆಗಿರ್ತಾರೆ. ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಗುಡಿಯಪ್ಪಣ್ಣವ್ರು ಏನಿದ್ರು ಸಹ ಅವ್ರಿಗೆ ಯುವಕರಿಗೆ ಅವಕಾಶ ಮಾಡಿಕೊಟ್ರು ಅನ್ನೋ ಒಂದು ನಮಗೂ ಸಹ ಖುಷಿ ಆಯ್ತು. ಎಲ್ಲರೂ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಯಾವ್ದು ಗುಂಪು ಇಲ್ಲಿ ಎಲ್ಲ ಒಂದೇ ಗುಂಪೆ, ಹುಟ್ಟುವರ ಗುಂಪಾಗ್ಲಿ ಇಲ್ಲ ಇನ್ನೊಬ್ಬರ ಗುಂಪಾಗ್ಲಿ ಶಿಕ್ಷಣ ಗುಂಪಾಗ್ಲಿ ಎಲ್ಲ ಕಾಂಗ್ರೆಸ್ ಗುಂಪು. ನಮ್ಮೆಲ್ಲರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶ್ರೀನಿವಾಸ ರಾಮಯ್ಯನವರು ಗೆಲ್ಬೇಕು, ಚೊಕ್ಕೇಗೌಡರು ಗೆಲ್ಬೇಕು. ನಮ್ಗೆ ಇನ್ನೂ ಒಂದಷ್ಟು ಮತಗಳು ಬೇರೆ ಬಾಗೇಪಲ್ಲಿ ಗುಡಿಬಂಡೆಗೆ ಹೋಗ್ತಾರೆ, ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಬೇಕು. ಭಾಗದಿಂದ ಶೇಖರ್ ಅವ್ರು ನಿಂತಿದ್ದಾರೆ, ಅವರು ಗೆಲ್ಲಂತದ್ದಾಗಬೇಕು. ಮತ್ತು ಮಹಿಳಾ ಅಭ್ಯರ್ಥಿಯಾಗಿ ಸುಮಾ ರವಿ ಅವ್ರು ನಿಂತಿರ್ತಾರೆ, ಅವರು ಸಹ ಗೆಲ್ಲಂತದ್ದಾಗ್ಬೇಕು. ಗೆಲ್ಲೋದಕ್ಕೆ ನಮ್ಮೆಲ್ಲ ಮುಖಂಡರ ಸಹಕಾರ, ಒಗ್ಗಟ್ಟು, ಪ್ರಯತ್ನ ಬಹಳ ಮುಖ್ಯ. ಎಲ್ಲರೂ ಅನ್ಯೋನ್ಯವಾಗಿ ಸ್ಪಂದಿಸ್ತಾರೆ. ಈ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ಸಂತೋಷ ತಂದಿದೆ. ಹಂಗಾಗಿ ನಾಳೆ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸಂತದ್ದು ಸಮಯ ಮತ್ತೆ ಈ ಎಲ್ಲರೂ ಇಲ್ಲಿ ಭೀಮಣ್ಣಪ್ಪಣ್ಣ ಮನೆ ಹತ್ರನೇ ಸೇರ್ಕೊಳ್ಳುವಂಥದ್ದು. ಅದಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಪ್ರದೀಪ್ ಅವರು ಸ್ವಲ್ಪ ಜವಾಬ್ದಾರಿ ತಗೊಂಡು, ಇನ್ನು ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ. ಎಲ್ಲ ಡೆಲಿಗೇಟ್ಸ್ಗೆ ಮುಖಂಡರಿಗೆ ಹೇಳ್ಕೊಳ್ಳುವಂಥದ್ದು, ಚೊಕ್ಕೇಗೌಡರ ಜೊತೆ ತಗೊಂಡು ಹೋಗುವಂಥದ್ದು ಜವಾಬ್ದಾರಿ. ಇದು ಶ್ರೀನಿವಾಸ ರಾಮಯ್ಯ ಅವರು ಅಲ್ಲಿನ ಭಾಗದಿಂದ ಅವರು ಜವಾಬ್ದಾರಿ ತಗೊಂಡೆಲ್ಲ ಹೇಳ್ಕೊಳ್ಳುವಂಥದ್ದು ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಸೇರಿ ನಾಳೆ ನಾಮಪತ್ರ ಸಲ್ಲಿಸಿ ಒಂದು ಚುನಾವಣೆ ಹೋರಾಟ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಂತ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಲೆಕ್ಷನ್ಗೆ ಜಂಗಮಕೋಟೆಯಿಂದ ಶ್ರೀನಿವಾಸ್ ಅವರು ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ಅವರು ಫೈನಲ್ ಆಗಿದೆ ಅವ್ರ ಲಿಸ್ಟು. ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಅವರು ನಿಂತ್ಕೋತಾ ಇದ್ದಾರೆ. ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಯಿಂದ ಚೊಕ್ಕೇಗೌಡರು ಅಧಿಕೃತ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿ ನಾಳೆ ಎಲೆಕ್ಷನ್ ನಡೀತಾನೆ. ಎಲ್ಲ ಕಾಂಗ್ರೆಸ್ ಬಾಂಧವರು ಒಂದೇ ಒಮ್ಮತವಾದಂತ ತೀರ್ಮಾನದಿಂದ ಇಲ್ಲಿ ಯಾರು ಪಕ್ಷ ಭೇದ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಗುಂಪು ಯಾವುದೂ ಇಲ್ಲ. ಇಲ್ಲೆಲ್ಲರೂ ಸೇರಿ ಎಲೆಕ್ಷನ್ ನಡೆಸ್ತೀವಿ. ಈ ಸತಿ ಶತಾಯಗತಾಯ ಕಾಂಗ್ರೆಸ್ ಗೆಲ್ಸ್ಕೊಂಡ್ ಬರ್ತಕ್ಕಂತ ಜವಾಬ್ದಾರಿ ಎಲ್ಲ ತಗೊಂಡ್ವಿ. ಹಂಗೆ ನಮ್ಮ ಜೊತೆ ನಮ್ಮ ಚಂದ್ರೇಗೌಡರ ಆಕಾಂಕ್ಷೆ ಆಗಿತ್ತು. ಈ ದಿನ ಚೊಕ್ಕೇಗೌಡರ ಆಕಾಂಕ್ಷೆ ಆಗಿತ್ತು. ಈ ದಿನ ನಮ್ಮ ಶಶಿಯಣ್ಣವರು ಹಾಗೂ ಪುಟ್ಟಣ್ಣವರು ಎಲ್ಲ ಸೇರಿ ಒಂದು ಸಭೆ ನಡೆಸಿ ಎಲ್ಲಾರು ಒಪಿನಿಯನ್ ತಗೊಂಡು ಅವರು ದೇಶ ತಗೊಂಡಿದ್ದಾರೆ. ಪಕ್ಷ ತೀರ್ಮಾನ ಕೊಟ್ಟಿದೆ, ಅದನ್ನ ನಾವು ಕ್ಲೀನ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೇವೆ. ನಾವು ಪ್ರದೀಪ್ ಅಣ್ಣವರು ನಮ್ಗೆ ಸಹಾಯ ಮಾಡಿದ್ದಾರೆ, ಅವ್ರು ಬಿಟ್ಕೊಟ್ಟಿದ್ದಾರೆ ನಮ್ಗೆ. ಅವರಿಂದ ನಮ್ಗೆ ಪಕ್ಷದಿಂದ ಸಹ ಎಲ್ಲಾ ಡೆಲಿಗೇಟ್ಸ್ ಎಲ್ಲರೂ ನಮ್ಗೆ ಹೇಳಿದ್ದಾರೆ. ಬಟ್ ನಾವು ಪಕ್ಷನ ಮುಂದೆ ತಗೊಳ್ಳುವಂತ ಕೆಲಸ ಮಾಡ್ತಿದ್ದೇವೆ. ಪಕ್ಷ ಏನ್ ಸೂಚಿಸುತ್ತೋ, ಪಕ್ಷದಲ್ಲಿ ಏನ್ ಸೂಚಿಸುತ್ತೋ ಅದು ಮಾಡಕ್ ನಾವು ರೆಡಿ ಇರ್ತೀವಿ. ಪಕ್ಷದ ಏನಪ್ಪ ಎಲ್ಲ ಪಕ್ಷ ಅಲ್ಲಿಲೇ ಆಗ್ಬೇಕು ಕೆಲಸ. ಕಾಂಗ್ರೆಸ್ ಅಂದ್ರೆ ಮೂರ್ ಗುಂಪು ಅಂತ ಹೇಳ್ತಾ ಇದ್ರಿ, ಈಗ ಗೊಂದಲ ಆಗಿ ಏನಾದ್ರು ನಿಮ್ಗೆ ಏನಾದ್ರು ಇದಾಗಲ್ವಾ? ಇಲ್ಲ, ಆ ಗೊಂದಲ ನಮ್ಮಲ್ಲಿ ಇಲ್ವೇ ಇಲ್ಲ. ಎಲ್ಲ ಒಂದೇ ಪಕ್ಷ, ಕಾಂಗ್ರೆಸ್ ಪಕ್ಷ. ಆ ಗೊಂದಲನೇ ಇಲ್ಲ ನಮ್ಮ ಹತ್ರ. ಇಲ್ಲ ಏನಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ.
ಚುನಾವಣೆ 1ನೇ ತಾರೀಕಿದೆ, ಫೆಬ್ರವರಿ 1ಕ್ಕೆ. ಅದ್ರ ಸಲುವಾಗಿ ನಮ್ಮ ಪಕ್ಷದ ಮುಖಂಡರೆಲ್ಲ ಸುಮಾರಷ್ಟು ದಿನಗಳಿಂದ ಏನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ನಡೀತಾ ಇತ್ತು. ಇವತ್ತು ಹಳ್ಳಿಗಾಡದಲ್ಲಿ ನಮ್ಮ ನಾಯಕರಂತ ವಿ ಮುನಿಯಪ್ಪನವರ ಮನೆಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು ಏನು ಜಮಕೋಟೆ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮತ್ತೆ ಶುಚಿಘಾಟ ಕ್ಷೇತ್ರಕ್ಕೆ ನಮ್ಮ ಆನಂದನ ಚೊಕ್ಕೇಗೌಡರು ಉತ್ಪಾದಕ ಸಂಘದ ಅಧ್ಯಕ್ಷರು ಅವರು ಕೂಡ ಒಂದು ನಮ್ಮ ಪಕ್ಷದ ಪರವಾಗಿ ಅಭ್ಯರ್ಥಿ ನಿಲ್ಲಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ನಾವು ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ಹಾಲು ಉತ್ಪಾದಕ ಸಂಘದ ಪ್ರತಿನಿಧಿಗಳನ್ನ ನಾಳೆ ಆಹ್ವಾನಿಸಿ ಅರ್ಜಿ ಹಾಕುವಂತ ಕೆಲಸನ ನಾಳೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರಿ ತೀರ್ಮಾನವನ್ನ ಮಾಡಿದ್ದಾರೆ. ಅದರ ಪ್ರಕಾರ ನಾಳೆ ಅರ್ಜಿ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ.